ಮೊದಲಿಗೆ ಒಂದು ಮೆಸೇಜ್, ಆಮೇಲೆ ಒಂದು ಕಾಫಿ, ನಂತರ ಒಂದು ತಪ್ಪಾದ ರಾತ್ರಿ. ಅನೈತಿಕ ಸಂಬಂಧ ಅಂದರೆ ಕೇವಲ ದೇಹದ ವಿಷಯವಲ್ಲ, ಅದು ಮನಸ್ಸಿನ ದ್ರೋಹ. ನಂಬಿಕೆ ಉಳಿಸಿಕೊಳ್ಳೋದು ತುಂಬ ಕಷ್ಟ, ಆದರೆ ಮೋಸ ಮಾಡೋದಕ್ಕಿಂತ ನಂಬಿಕೆ ಕಾಯೋದು ದೊಡ್ಡ ಪುಣ್ಯ. ಈ ಅನೈತಿಕ ಸಂಬಂಧ ಏನು ಹೊಂದಿರ್ತಾರಲ್ಲ, ಇವರು ಎಷ್ಟು ವರ್ಷ ಜೊತೆಯಾಗಿರ್ತಾರೆ, ಎಷ್ಟು ತಿಂಗಳು ಜೊತೆಯಾಗಿರ್ತಾರೆ, ಎಷ್ಟು ದಿನಗಳ ಕಾಲ ಒಟ್ಟಿಗೆ ಇರ್ತಾರೆ. ಒಬ್ಬ ಪತಿ ಪತ್ನಿಯನ್ನು ಮೋಸ ಮಾಡಿದರೆ ಅಥವಾ ಪತ್ನಿ ಪತಿಗೆ ನಂಬಿಕೆಗೆ ದ್ರೋಹ ಮಾಡಿದರೆ ಅದು ಕೇವಲ ಸಂಬಂಧದ ಮುರಿತವಲ್ಲ, ಅದೊಂದು ಮಾನವೀಯತೆಯ ಕೊಲೆ. ಹಾಯ್, ಹಲೋ, ನಮಸ್ತೆ ಪ್ರಿಯ ವೀಕ್ಷಕರೇ, ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ. ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಇವತ್ತಿನ ದಿನಗಳಲ್ಲಿ ಅನೈತಿಕ ಸಂಬಂಧಗಳ ಸಂಖ್ಯೆಯ ಪಟ್ಟಿ ತುಂಬ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣಗಳು ಒಂದೆರಡಲ್ಲ. ಅನೈತಿಕ ಸಂಬಂಧ ಹೆಚ್ಚಾಗಲು ಕಾರಣಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲೇ ಹೇಳ್ತೇನೆ. ಪ್ರಸ್ತುತ ಅನೈತಿಕ ಸಂಬಂಧ ಇಟ್ಟುಕೊಂಡವರ ಬಗ್ಗೆ ನಾನು ಮಾತಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಈ ಸಂಚಿಕೆಯನ್ನು ತಪ್ಪದೆ ವೀಕ್ಷಿಸಿ. ಇಂದಿನ ಕಾಲದಲ್ಲಿ ನಂಬಿಕೆ ಅನ್ನೋದು ಚಿನ್ನಕ್ಕಿಂತ ದುಬಾರಿಯಾಗಿದೆ. ಆದರೆ ಕೆಲವರು ನಂಬಿಕೆ ಅನ್ನೋ ಒಂದು ಪದ ಏನಿದೆ, ಆ ಪದಕ್ಕೆ ಅರ್ಥನೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ. ಪ್ರೀತಿ ಅಂತ ಹೇಳ್ತಾರೆ, ಆದರೆ ಅದರ ಒಳಗೆ ಕಾಮ ಅಡಗಿರುತ್ತದೆ. ಅದೇ ಕಾಮ ಮನಸ್ಸನ್ನು ಸುಟ್ಟು ಹಾಕೋ ವಿಷ ಆಗುತ್ತೆ ಅನ್ನೋ ಕಲ್ಪನೆ ಕೂಡ ಯಾರಿಗೂ ಇರೋದಿಲ್ಲ. ಒಬ್ಬ ಪತಿ ಪತ್ನಿಯನ್ನು ಮೋಸ ಮಾಡಿದರೆ ಅಥವಾ ಪತ್ನಿ ಪತಿಗೆ ನಂಬಿಕೆಗೆ ದ್ರೋಹ ಮಾಡಿದರೆ ಅದು ಕೇವಲ ಸಂಬಂಧದ ಮುರಿತವಲ್ಲ, ಅದೊಂದು ಮಾನವೀಯತೆಯ ಕೊಲೆ. ಮೊದಲಿಗೆ ಒಂದು ಮೆಸೇಜ್, ಆಮೇಲೆ ಒಂದು ಕಾಫಿ, ನಂತರ ಒಂದು ತಪ್ಪಾದ ರಾತ್ರಿ. ಇಷ್ಟೇ ಸಾಕು ಒಂದು ಮನೆ ಸುಟ್ಟು ಹಾಕೋಕ್ಕೆ. ಒಂದು ಕುಟುಂಬ ಮುರಿದು ಬೀಳುತ್ತದೆ ಅನ್ನೋ ಯೋಚನೆ ಕೂಡ ಯಾರೂ ಮಾಡೋದಿಲ್ಲ. ಅನೈತಿಕ ಸಂಬಂಧ ಅಂದರೆ ಕೇವಲ ದೇಹದ ವಿಷಯವಲ್ಲ, ಅದು ಮನಸ್ಸಿನ ದ್ರೋಹ. ಒಮ್ಮೆ ದ್ರೋಹ ಮಾಡಿದರೆ ಈ ಜನ್ಮ ಪೂರ್ತಿ ಗಿಲ್ಟ್ ಅನ್ನೋದು ಕಾಡ್ತಾನೆ ಇರುತ್ತದೆ. ಪ್ರೀತಿ ಅನ್ನೋ ಹೆಸರಿನಲ್ಲಿ ಪಾಪ ಮತ್ತು ನಂಬಿಕೆ ಅಂತ ಹಾಕಿದ ಮುಖವಾಡ ಕೊನೆಯಲ್ಲಿ ಉಳಿಯೋದು ನೋವು, ಕಣ್ಣೀರು, ಪಶ್ಚಾತ್ತಾಪ ಮಾತ್ರ. ನಿಜ ಹೇಳಬೇಕಂದ್ರೆ ಅನೈತಿಕ ಸಂಬಂಧದ ಹಿಂದೆ ಕಾರಣ ಹಲವಾರು ಇರಬಹುದು. ಒಬ್ಬನ ಪ್ರೀತಿಯ ಕೊರತೆ ಇರಬಹುದು, ಸಮಯ ಕೊಡದಿರುವ ನೋವಿರಬಹುದು, ಅಥವಾ ಕೇವಲ ಆಸೆ ಇರಬಹುದು. ಆದರೆ ಪರಿಣಾಮ ಒಂದೇ, ಮನಸ್ಸುಗಳು ಹಾಳಾಗ್ತವೆ, ಕುಟುಂಬಗಳು ಛಿದ್ರವಾಗಿ, ಜೀವನವೇ ಮೀನಿಂಗ್ ಕಳೆದುಕೊಳ್ಳುತ್ತದೆ. ಅನೈತಿಕ ಸಂಬಂಧ ಕ್ಷಣಿಕ ಉಲ್ಲಾಸ ಸಿಗಬಹುದು, ಆದರೆ ಶಾಶ್ವತ ಶಾಂತಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಒಮ್ಮೆ ಪಾಪ ಮಾಡಿದರೆ ಆತ್ಮವು ನಿದ್ದೆ ಮಾಡೋದಿಲ್ಲ. ಇದು ಎಲ್ಲರೂ ನೆನಪಿಟ್ಕೋಬೇಕು. ಅನೈತಿಕ ಸಂಬಂಧದ ಕೊನೆಯಲ್ಲಿ ಗೆಲ್ಲೋನೇ ಇರೋದಿಲ್ಲ, ಎಲ್ಲರೂ ಸೋಲಲೇಬೇಕು. ಪ್ರೀತಿ ಸತ್ತರೆ ಬಾಳು ಅರ್ಥ ಕಳೆದುಕೊಳ್ಳುತ್ತದೆ, ಆದರೆ ಹಳೆಯ ನಂಬಿಕೆ ಉಳಿಸಿಕೊಳ್ಳಲು ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಹೀಗಾಗಿ ನಂಬಿಕೆ ಉಳಿಸಿಕೊಳ್ಳೋದು ತುಂಬ ಕಷ್ಟ, ಆದರೆ ಮೋಸ ಮಾಡೋದಕ್ಕಿಂತ ನಂಬಿಕೆ ಕಾಯೋದು ದೊಡ್ಡ ಪುಣ್ಯ. ನನ್ನ ಜೀವನದಲ್ಲಿ ಅನೇಕರ ಅನೈತಿಕ ಸಂಬಂಧಗಳನ್ನು ನಾನು ಕಣ್ಣಾರೆ ನೋಡಿದ್ದು ಇದೆ, ಕೇಳಿದ್ದೂ ಇದೆ, ಕಂಡಿದ್ದೂ ಇದೆ. ಬಹಳ ಜನರ ಬದುಕಲ್ಲಿ ಈ ರೀತಿಯ ಘಟನೆಗಳು ನನ್ನ ಕಣ್ಣ ಮುಂದೆ ನಡೆದಿವೆ. ಆದರೆ ನಾನು ಹೇಳಿಬಿಟ್ರೆ ಎಷ್ಟೋ ಕುಟುಂಬಗಳು ಹಾಳಾಗಿಬಿಡುತ್ತವೆ. ಹಾಗಾಗಿ ಬೇರೆಯವರ ವೈಯಕ್ತಿಕ ವಿಷಯದ ಬಗ್ಗೆ ಮಾತನಾಡುವ ಅಧಿಕಾರ ನಮಗೆ ಯಾರಿಗೂ ಇಲ್ಲ, ನಾವು ಮಾತಾಡಲು ಬಾರದು. ಈ ಅನೈತಿಕ ಸಂಬಂಧ ಏನು ಹೊಂದಿರ್ತಾರಲ್ಲ, ಇವರು ಎಷ್ಟು ವರ್ಷ ಜೊತೆಯಾಗಿರ್ತಾರೆ, ಎಷ್ಟು ತಿಂಗಳು ಜೊತೆಯಾಗಿರ್ತಾರೆ, ಎಷ್ಟು ದಿನಗಳ ಕಾಲ ಒಟ್ಟಿಗೆ ಇರ್ತಾರೆ. ಆದರೆ ಈ ಒಂದು ಅನೈತಿಕ ಸಂಬಂಧದಿಂದ ಹೇಗೆ ಜೀವನ ಹಾಳಾಗಿ ಹೋಗುತ್ತದೆ ಅಂತ ಯಾರೂ ಊಹೆ ಮಾಡಲಿಕ್ಕಾಗೋದಿಲ್ಲ. ಆ ಅನೈತಿಕ ಸಂಬಂಧದಿಂದ ಹೇಗೆ ಮನೆಗಳು ಮುರಿದು ಹೋಗ್ತವೆ, ಮನಸ್ಸುಗಳು ಮುರಿದು ಹೋಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ನಮಸ್ತೆ.